ಓಂ ಶ್ರೀ ಗುರುಭ್ಯೋ ನಮಃ. ಒಂದೂರಿನಲ್ಲಿ ಮಹಾ ಹರಿಭಕ್ತರಿದ್ದರು. ಅವರ ನರನಾಡಿಗಳಲ್ಲಿ ಹರಿನಾಮ ನಿಂತರೆ ಕೂತರೆ ಹರಿನಾಮ ಬಿಟ್ಟು ಮತ್ತೇನೂ ಬರುತ್ತಿರಲಿಲ್ಲ. ಒಮ್ಮೆ ಆ ಊರಿನ ಮುಖಂಡನೊಬ್ಬನಿಗೆ ಊರಿನಲ್ಲಿ ಭಾಗವತ ಸಪ್ತಾಹ ಮಾಡಿಸುವ ಆಸೆ ಮೂಡಿತು. ತಮ್ಮದೇ ಊರಿನ ಹರಿಭಕ್ತನಿಗೆ ಸಪ್ತಾಹ ನಡೆಸಿಕೊಡುವಂತೆ ಕೇಳಿಕೊಂಡರು. ಹರಿಭಕ್ತರು ಪರಮ ಸಂತೋಷದಿಂದಲೇ ಒಪ್ಪಿಕೊಂಡರು. ಸಪ್ತಾಹ ಶುರುವಾಗಿ 3 ದಿನ ಕಳೆಯಿತು. 4ನೇ ದಿನ ಹರಿದಾಸರು ಕೃಷ್ಣ ಮತ್ತು ಬಲರಾಮರ ಬಾಲಲೀಲೆಗಳನ್ನು ವಿವರಿಸುತ್ತಾ ಬಾಲಕರ ಸೌಂದರ್ಯ, ಅವರು ಧರಿಸುತ್ತಿದ್ದ ಬಟ್ಟೆ, ಒಡವೆಗಳು, ವಜ್ರದ ಕಿರೀಟ, ಚಿನ್ನದ ಮುತ್ತಿನ ಹಾರಗಳು, ಕಾಲ್ಗಡಗಗಳ ಬಗ್ಗೆ ವರ್ಣನೆಯನ್ನು ಮಾಡುತ್ತಿದ್ದರು. ಸಾಹುಕಾರನ ಮನೆಯಲ್ಲಿ ಕಳ್ಳತನಕ್ಕೆಂದು ಬಂದಿದ್ದ ಕಳ್ಳನಿಗೆ ಹರಿದಾಸರು ಹೇಳಿದ ಮಕ್ಕಳ ಒಡವೆಗಳ ವರ್ಣನೆ ತಲೆಯಲ್ಲಿ ಕೂತುಬಿಟ್ಟಿತು. ಆತ, ಅಲ್ಲ, ನಾನು ಈ ರೀತಿ ಸಣ್ಣ ಪುಟ್ಟ ಕಳ್ಳತನ ಮಾಡುವುದಕ್ಕಿಂತ ಹರಿದಾಸರು ಹೇಳುತ್ತಿರುವ ಹುಡುಗರ ಒಡವೆ ಕದ್ದರೆ ಜೀವನ ಪರ್ಯಂತ ಸುಖವಾಗಿರಬಹುದು ಎಂಬ ಯೋಚನೆ ಬಂದಿತು. ಹೇಗಾದರೂ ಮಾಡಿ ಈ ಹರಿದಾಸರಲ್ಲಿ ಆ ಹುಡುಗರು ಎಲ್ಲಿ ಸಿಗುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬೇಕೆಂದು ನಿಶ್ಚಯಿಸಿದರು. ಹರಿದಾಸರು ಹರಿಕತೆ ಮಾಡಿ ಮನೆ ಕಡೆ ಹೊರಟರು. ಕಳ್ಳ ಹರಿದಾಸರನ್ನು ಹಿಂಬಾಲಿಸಿ ಅಡ್ಡಗಟ್ಟಿದ. ಸ್ವಾಮಿಗಳೇ, ಇವತ್ತು ನೀವು ಇಬ್ಬರು ಚಂದದ ಮಕ್ಕಳ ಬಗ್ಗೆ ಹೇಳಿದಿರಲ್ಲ, ಅವರು ಎಲ್ಲಿ ಇರುತ್ತಾರೆ ಎಂದು ಕೇಳಿದ. ಎಲೆ ಮೂರ್ಖ, ಅದು ಬರೀ ಕತೆ ಕಣೋ, ನಾನೇ 40 ವರ್ಷದಿಂದ ಕಾಯ್ತಾ ಇದ್ದೀನಿ. ನನಗೆ ಅವರು ಕಂಡಿಲ್ಲ. ನಿನಗೆ ಸಿಗ್ತಾರಾ? ಸುಮ್ಮನೆ ಮನೆ ಕಡೆಗೆ ನಡೆ ಎಂದು ರೇಗಿದರು. ಸಿಟ್ಟಿಗೆದ್ದ ಕಳ್ಳ, ಹೇಳದಿದ್ದರೆ ಚೂರಿ ಹಾಕಿಬಿಡ್ತೀನಿ, ನಾನು ಕಳ್ಳ, ನನ್ನ ಹತ್ತಿರ ಈ ಥರ ಆಟ ನಡೆಯೋಲ್ಲ ಎಂದು ಗದರಿಸಿದ. ಹರಿದಾಸರಿಗೆ ಭಯವಾಗತೊಡಗಿತು. ಬೇರೆ ದಾರಿ ಕಾಣದೆ ಎದುರಿಗಿದ್ದ ತುಳಸಿ ವೃಂದಾವನ ತೋರಿಸಿ, ಆ ಮಕ್ಕಳು ಇಲ್ಲಿಗೆ ಬರುತ್ತಾರೆ, ಈಗ ಇರಲ್ಲ, ಬೆಳಗಿನ ಜಾವದ ಹೊತ್ತಿಗೆ ಬರುತ್ತಾರೆ, ಬೆಳಗಿನ ಜಾವ ಬಾ ಎಂದು ಹೇಳಿ ಅಲ್ಲಿಂದ ಜಾರಿಕೊಂಡರು. ಹರಿದಾಸರ ಮಾತು ನಂಬಿದ ಕಳ್ಳ ಮನೆಗೆ ಹೋಗಿ ಮಲಗಿದರೆ ಬೆಳಗಿನ ಜಾವ ಎಚ್ಚರವಾಗದೆ ಇರಬಹುದೆಂದು ಯೋಚಿಸಿದ. ಅಲ್ಲೇ ಇದ್ದ ಮರದ ಮೇಲೆ ಕುಳಿತು ವೃಂದಾವನವನ್ನೇ ನೋಡುತ್ತಿದ್ದ. ಕತ್ತಲು ಕರಗಿತು. ಬೆಳಗಿನ ಜಾವ ಚುಮುಚುಮು ಇಬ್ಬನಿ ಸುರಿಯುತ್ತಿರುವಾಗ ಇಬ್ಬರು ಬಾಲಕರು ನಗುತ್ತಾ ಹರಟೆ ಹೊಡೆಯುತ್ತಾ ವೃಂದಾವನದತ್ತ ಬರುತ್ತಿರುವುದು ಕಳ್ಳನಿಗೆ ಕಾಣಿಸಿತು. ಮರದಿಂದಿಳಿದ ಕಳ್ಳ ಆ ಬಾಲಕರತ್ತ ಧಾವಿಸಿದ. ಬಾಲಕರು ತುಂಬ ಮುದ್ದಾಗಿದ್ದರು. ಹರಿದಾಸರು ಹೇಳಿದಂತೆ ಒಡವೆಯನ್ನು ಹಾಕಿಕೊಂಡಿದ್ದರು. ಕಳ್ಳನಿಗೆ ಮಕ್ಕಳನ್ನು ಮುದ್ದು ಮಾಡಬೇಕೆನಿಸಿತು. ಎಷ್ಟು ಚಂದದ ಮಕ್ಕಳು, ಇವರ ಒಡವೆ ನಾನು ಕದ್ದರೆ ಶಿವ ಮೆಚ್ಚಿಯಾನೆ ಎಂದುಕೊಂಡು ಮಕ್ಕಳನ್ನು ಕಣ್ತುಂಬ ನೋಡಿ ಅಲ್ಲಿಂದ ಹೊರಡಲು ಮುಂದಾದ. ತಕ್ಷಣವೇ ಆ ಮಕ್ಕಳು ಅವನನ್ನು ಕೂಗಿ, ರಾತ್ರಿಯೆಲ್ಲ ನಮಗಾಗಿ ಕಾದಿದ್ದೆಯಲ್ಲ, ತಗೋ ಎಂದು ತಮ್ಮ ಒಡವೆಗಳನ್ನು ಬಿಚ್ಚಿ ಕಳ್ಳನಿಗೆ ಕೊಡಲು ಬಂದರು. ಕಳ್ಳನಿಗೆ ನಾಚಿಕೆಯಾಗಿ, ಅದೆಲ್ಲ ಏನೂ ಬೇಡ ಎಂದ. ಆ ಬಾಲಕರು ಬಿಡದೆ ಕಳ್ಳನ ತಲೆಗೆ ಸುತ್ತಿದ್ದ ರುಮಾಲು ಎಳೆದು ಅದರಲ್ಲಿ ತಮ್ಮ ಎಲ್ಲ ಒಡವೆಗಳನ್ನು ಹಾಕಿ ಗಂಟು ಕಟ್ಟಿಕೊಟ್ಟರು. ಕಳ್ಳ ಸಂತೋಷದಿಂದ ಮನೆ ಸೇರಿದ. ಮಾರನೆಯ ದಿನ ರಾತ್ರಿ ಹರಿದಾಸರು ಹರಿಕತೆ ಮುಗಿಸಿ ಮನೆಗೆ ಹೊರಟಾಗ ಎದುರಾದ ಕಳ್ಳ, ಸ್ವಾಮಿಗಳೇ, ನೀವು ಹೇಳಿದ ಆ ಬಾಲಕರು ನನಗೆ ಸಿಕ್ಕಿದ್ದರು ಎಂದ. ಏನಂದೆ? 40 ವರ್ಷಗಳಿಂದ ಕಾಯುತ್ತಿರುವ ನನಗೇ ಸಿಕ್ಕಿಲ್ಲ, ನಿನ್ನಂಥ ಕಳ್ಳನಿಗೆ ಹೇಗೆ ಸಿಕ್ಕರು ಎಂದರು ಚಕಿತರಾಗಿ. ನಾನೇನು ಸುಳ್ಳು ಹೇಳುತ್ತಿಲ್ಲ, ಬೇಕಾದರೆ ನೀವೇ ನೋಡಿ, ಮಕ್ಕಳು ಧರಿಸಿದ್ದ ಒಡವೆಗಳನ್ನು ನನಗೇ ಒತ್ತಾಯಿಸಿ ಕೊಟ್ಟರು ಎಂದು ಕಳ್ಳ ಗಂಟು ಬಿಚ್ಚಿ ಒಡವೆಯನ್ನು ತೋರಿಸಿದ. ಒಡವೆಗಳನ್ನು ನೋಡಿ ಹರಿದಾಸರು ಮೂರ್ಛೆ ತಪ್ಪಿ ಬಿದ್ದರು. ಸ್ವಲ್ಪ ಸಮಯದ ನಂತರ ಎಚ್ಚರಗೊಂಡು ಕಳ್ಳನ ಕಾಲು ಹಿಡಿದು ತನಗೂ ಆ ಮಕ್ಕಳನ್ನು ತೋರಿಸೆಂದು ಅಂಗಲಾಚಿದರು. ಕಳ್ಳ, ಸ್ವಾಮಿಗಳೇ, ನೀವು ಹೀಗೆಲ್ಲ ನನ್ನ ಕಾಲನ್ನು ಮುಟ್ಟಬಾರದು. ನೀವು ಹೇಳಿದ ಹಾಗೆ ಬೆಳಗಿನ ಜಾವ ಆ ಬಾಲಕರು ಬಂದೇ ಬರುತ್ತಾರೆ. ಈಗ ಮನೆಗೆ ಹೋಗಿ ಮಲಗಿ, ಬೆಳಗ್ಗೆ ನಾನು ನಿಮ್ಮೊಟ್ಟಿಗೆ ಬರುತ್ತೇನೆ ಎಂದು ಅವರನ್ನು ಮನೆಗೆ ಕರೆತಂದು ಬಿಟ್ಟ. ರಾತ್ರಿಯೆಲ್ಲ ಹರಿದಾಸರಿಗೆ ನಿದ್ರೆಯೇ ಬರಲಿಲ್ಲ. ಬೆಳಕು ಹರಿಯುವ ಮೊದಲು ಕಳ್ಳನೊಂದಿಗೆ ವೃಂದಾವನದತ್ತ ಓಡಿ ಬಂದರು. ಎಲ್ಲಿ ಬಾಲಕರು ಬಂದರಾ ಎಂದು ಆತುರಾತುರವಾಗಿ ಕೇಳಿದರು. ಅಲ್ಲೇ ಬರ್ತಿದ್ದಾರಲ್ಲ ನೋಡಿ ಸ್ವಾಮಿಗಳೇ ಎಂದ ಕಳ್ಳ. ಎಷ್ಟು ದೂರ ಕಣ್ಣು ಹಾಯಿಸಿದರೂ ಹರಿದಾಸರಿಗೆ ಬಾಲಕರು ಕಾಣುತ್ತಿಲ್ಲ. ನಿರಾಸೆಯಿಂದ ಪಕ್ಕದಲ್ಲಿದ್ದ ಬಂಡೆಗೆ ತಲೆ ಚಚ್ಚಿಕೊಳ್ಳುತ್ತಾ
40 ವರ್ಷಗಳಿಂದ ಹಗಲು ರಾತ್ರಿ ಬಿಡದೆ ನಿನ್ನದೇ ಜಪ ಮಾಡುತ್ತಿರುವ ನನ್ನ ಕಣ್ಣಿಗೆ ಕಾಣಿಸದೆ ಆ ಕಳ್ಳನಿಗೆ ನೀನು ಕಾಣಿಸುತ್ತಿರುವೆಯಲ್ಲ. ಇಷ್ಟು ವರ್ಷಗಳ ಕಾಲ ನಿನ್ನ ಜಪ ಮಾಡಿದ್ದಕ್ಕೆ ನೀನು ಮಾಡಿದ್ದು ಸರಿಯೇ ಎಂದು ರೋಧಿಸತೊಡಗಿದರು. ಆಗ ಪ್ರತ್ಯಕ್ಷನಾದ ಶ್ರೀಹರಿ, ನೀನು 40 ವರ್ಷಗಳಿಂದ ಬರೀ ನನ್ನ ಜಪ ಮಾತ್ರ ಮಾಡಿ ನನ್ನನ್ನು ಬರೀ ಕಥೆಯೆಂದು ತಿಳಿದೆ. ಆದರೆ ಈ ಕಳ್ಳ ನನ್ನನ್ನು ನಿಜವೆಂದು ತಿಳಿದು ನಿನಗಾಗಿ ನನಗಾಗಿ ಕಾಯುತ್ತಾ ಕುಳಿತ. ನಿನಗೂ ಅವನಿಗೂ ಇರುವ ವ್ಯತ್ಯಾಸ ಇಷ್ಟೇ. ಬರೀ ಭಕ್ತಿ ಶ್ರದ್ಧೆ ಇದ್ದರೆ ಸಾಲದು, ಭಕ್ತಿಯ ಜೊತೆ ನಂಬಿಕೆಯೂ ಇರಬೇಕು. ನಂಬಿಕೆ ಇಲ್ಲದೆ ಏನೇ ಮಾಡಿದರೂ ಅವೆಲ್ಲವೂ ವ್ಯರ್ಥವೇ ಎಂದು ಹೇಳಿ ಅದೃಶ್ಯನಾದ. ನಂಬಿಕೆಯೇ ದೇವರು. ನಂಬಿದವರಿಗೆ ಉಂಟು, ನಂಬಿದವರಿಗಿಲ್ಲ. ಸರ್ವೇ ಜನ ಸುಖಿನೋ ಭವಂತು.